ಪ್ರಶ್ನೆ ನೋಡೋಣ. ರಾಮನ ಕಥೆಯನ್ನು ಯಾರು ಯಾರಿಗೆ ಮೊದಲು ಹೇಳಿದರು ಎಂದು ಹೇಳಲಾಗುತ್ತದೆ. ಆಪ್ಷನ್ ಸಿ ಶಿವ, ಬಿ ಸುಗ್ರೀವ, ಸಿ ವಿಷ್ಣು, ಡಿ ಹನುಮಂತ. ಸರಿಯಾದ ಉತ್ತರ ಆಪ್ಷನ್ ಎ ಶಿವ. ಶಿವನು ಪಾರ್ವತಿಗೆ ರಾಮನ ಕಥೆಯನ್ನು ಮೊದಲು ಹೇಳಿದನೆಂದು ಹೇಳಲಾಗುತ್ತದೆ. ಎರಡನೇ ಪ್ರಶ್ನೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು? ಆಪ್ಷನ್ ಸಿ ಇಂಗ್ಲಿಷ್, ಬಿ ಹಿಂದಿ, ಸಿ ಉರ್ದು, ಡಿ ಚೈನೀಸ್. ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲಿಷ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಇಂಗ್ಲಿಷ್. ಮೂರನೇ ಪ್ರಶ್ನೆ. ಯಾವ ನದಿಯನ್ನು ರಕ್ತದ ನದಿ ಎಂದು ಕರೆಯುತ್ತಾರೆ? ಆಪ್ಷನ್ ಸಿ ಬ್ರಹ್ಮಪುತ್ರ ನದಿ, ಬಿ ಕಾವೇರಿ ನದಿ, ಸಿ ನರ್ಮದಾ ನದಿ, ಡಿ ಲೋಹಿತ್ ನದಿ. ಸರಿಯಾದ ಉತ್ತರ ಆಪ್ಷನ್ ಡಿ ಲೋಹಿತ್ ನದಿ. ಲೋಹಿತ್ ನದಿಯನ್ನು ರಕ್ತದ ನದಿ ಎಂದು ಕರೆಯುತ್ತಾರೆ. ನಾಲ್ಕನೇ ಪ್ರಶ್ನೆ. ಮಳೆಯನ್ನು ಉಂಟು ಮಾಡುವ ಮೋಡಗಳು ಯಾವುವು? ಆಪ್ಷನ್ ಸಿ ಸಿರಿಸ್ ಮೋಡಗಳು, ಬಿ ಸ್ಟ್ರಾಟಸ್ ಮೋಡಗಳು, ಸಿ ನಿಂಬೋ ಸ್ಟ್ರಾಟಸ್ ಮೋಡಗಳು, ಡಿ ಕ್ಯುಮಲಸ್ ಮೋಡಗಳು. ಸರಿಯಾದ ಉತ್ತರ ಆಪ್ಷನ್ ಸಿ ನಿಂಬೋ ಸ್ಟ್ರಾಟಸ್ ಮೋಡಗಳು. ಈ ಮೋಡಗಳು ಮಳೆಯನ್ನು ಉಂಟು ಮಾಡುವ ಮೋಡಗಳಾಗಿವೆ. ಐದನೇ ಪ್ರಶ್ನೆ. ಪ್ರತಿನಿತ್ಯ ಆಹಾರದಲ್ಲಿ ಕಪ್ಪು ಉಪ್ಪನ್ನು ಬಳಸುವುದರಿಂದ ಏನಾಗುತ್ತದೆ? ಆಪ್ಷನ್ ಸಿ ರೋಗ ನಿವಾರಣೆ, ಬಿ ಆಯಸ್ಸು ವೃದ್ಧಿ, ಸಿ ತೂಕ ನಷ್ಟ, ಡಿ ಬಿಪಿ ಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ರೋಗ ನಿವಾರಣೆ. ಕಪ್ಪು ಉಪ್ಪಿನಲ್ಲಿ ಔಷಧೀಯ ಗುಣಗಳಿದ್ದು ಆಯುರ್ವೇದದ ಪ್ರಕಾರ ಇದು ಹಲವಾರು ಚಿಕಿತ್ಸಾ ಗುಣ ಹೊಂದಿದೆ. ಹೀಗಾಗಿ ಇದರ ಸೇವನೆಯು ಅನೇಕ ರೋಗಗಳ ನಿವಾರಣೆಗೆ ಸಹಾಯಕವಾಗಿದೆ. ಎದೆ ಉರಿ ಕಡಿಮೆ ಮಾಡುವಲ್ಲಿ ಕಪ್ಪು ಉಪ್ಪು ಪ್ರಮುಖ ಪಾತ್ರವಹಿಸುತ್ತದೆ. ಕರಿದ ಪದಾರ್ಥಗಳನ್ನು ಸೇವಿಸುವುದರಿಂದ ಹೊಟ್ಟೆಯಲ್ಲಿ ಉರಿ ಸಮಸ್ಯೆ ಕಾಡುತ್ತದೆ. ಈ ಸಮಸ್ಯೆಯನ್ನು ಕಪ್ಪು ಉಪ್ಪು ನಿವಾರಿಸುತ್ತದೆ. ಇನ್ನು ಇದು ಅನೇಕ ಹೊಟ್ಟೆ ಸಮಸ್ಯೆಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ. ಕಪ್ಪು ಉಪ್ಪನ್ನು ನೀರಲ್ಲಿ ಬೆರೆಸಿ ಕುಡಿಯುವುದರಿಂದ ನಿದ್ರೆಯ ಸಮಸ್ಯೆ ದೂರವಾಗುತ್ತದೆ. ಹೀಗೆ ಅನೇಕ ಬಗೆಯ ರೋಗಗಳನ್ನು ತಡೆಯುವ ಶಕ್ತಿ ಕಪ್ಪು ಉಪ್ಪಿನಲ್ಲಿದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ. ನಿಮ್ಮ ಉತ್ತರದ ಪ್ರಶ್ನೆ. ಪದ ಜೋಡಿಸಿ ಗಾದೆ ರಚಿಸಿ. ಸರಿಯಾದ ಉತ್ತರ ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣಸಂಕಟ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ. ನಿಮ್ಮ ಉತ್ತರದ ಪ್ರಶ್ನೆ. ಪದ ಜೋಡಿಸಿ ಗಾದೆ ರಚಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಶೇರ್ ಮಾಡಲು ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.